ಅವಮಾನಗೊಂಡು ಧಾರವಾಡದ ಎಎಸ್ಪಿ ರಾಜೀನಾಮೆಗೆ ನಿರ್ಧಾರವನ್ನ ತೆಗೆದುಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಮತ್ತು ಗೃಹ ಸಚಿವರು ನಾರಾಯಣ ಭರಮನಿಯವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನವೊಲಿಕೆಯ ಬೆನ್ನಲ್ಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಎಸ್ಪಿ ಭರಮನಿ ಅವರು. ಸಿಎಂ ಅವರಿಂದ ಅವಮಾನಕ್ಕೆ ಒಳಗಾಗಿದ್ರು ಎಎಸ್ಪಿ ಭರಮನಿ. ಅದಾದ ನಂತರದಲ್ಲಿ ಸ್ವಯಂ ನಿವೃತ್ತಿಗೆ ನಿರ್ಧಾರವನ್ನ ಮಾಡಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು, ನನ್ನ ಸ್ವಯಂ ನಿವೃತ್ತಿಯನ್ನ ಅಂಗೀಕರಿಸಿ ಅಂತ. ಅದಕ್ಕೆ ಅವರು ಕಾರಣಗಳನ್ನು ಕೂಡ ಕೊಟ್ಟಿದ್ರು. ತಾನು ಮತ್ತು ತನ್ನ ಕುಟುಂಬ ಈ ವಿಚಾರದಲ್ಲಿ ಆ ಬೆಳವಣಿಗೆಯಿಂದಾಗಿ ಎಷ್ಟು ಕುಗ್ಗಿ ಹೋಗಿತ್ತು, ಎಷ್ಟು ಮುಜುಗರಕ್ಕೆ ಒಳಗಾಗಿತ್ತು, ಇದಕ್ಕೆ ಯಾರೊಬ್ಬರ ಸಾಂತ್ವನ ಆಗಲಿ ಸಪೋರ್ಟ್ ಕೂಡ ಆಗಲಿ ಆ ಸಂದರ್ಭದಲ್ಲಿ ನನಗೆ ಸಿಗಲಿಲ್ಲ. ಇದು ನನಗೆ ಇಂತಹ ಎಲ್ಲ ಅವಮಾನದಿಂದ ಮತ್ತೆ ಕಂಟಿನ್ಯೂ ಮಾಡೋದು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದರು. ಕಡೆಗೆ ಸಿಎಂ ಮತ್ತು ಗೃಹ ಸಚಿವರು ಮನವೊಲಿಸಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ.